ಈ ವಿಡಿಯೋನಲ್ಲಿ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಯೂನಿಟ್ ನಂಬರ್ 5ನಲ್ಲಿ ಬರುವಂತಹ CPM ನೆಟ್ವರ್ಕ್ ಡಯಾಗ್ರಾಮ್ನ ಸರಳವಾಗಿ ಹೇಗೆ ಡ್ರಾ ಮಾಡೋದು ಅಂತ ಕಲಿತೀವಿ. ಡಿಮ್ಯಾಗ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಗಿವನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಡೆವಲಪ್ ಎ ನೆಟ್ವರ್ಕ್ ಡಯಾಗ್ರಾಮ್ for a project whose activities and preceding activities with the duration are given below. Model question paper 1 May 2024 question paper ನಲ್ಲಿ ಬಂದಿರುವಂಥ ಪ್ರಾಬ್ಲಮ್ ಇದು. ಗಿವನ್ ಟೇಬಲ್, ಆಕ್ಟಿವಿಟಿ, ಪ್ರೆಡಿಸೆಸರ್, ಡ್ಯೂರೇಷನ್ ಇನ್ ಡೇಸ್ನ ಕೊಟ್ಟಿದ್ದಾರೆ. ಗಿವನ್ ಟೇಬಲ್ನಲ್ಲಿ ಯಾವಾಗ ಆಕ್ಟಿವಿಟಿ ಇನ್ ಟರ್ಮ್ಸ್ ಆಫ್ ABCD ಈ ರೀತಿ ಇರುತ್ತೆ ಆವಾಗ ನಾವು CPM ಮೆಥಡ್ನ ಯೂಸ್ ಮಾಡಬೇಕು. ಸೊಲ್ಯೂಷನ್ ಈ ರೀತಿ ಇದೆ. Under activity, first activity is A. Before activity A, there is nothing. ಅಂದರೆ A is the first activity in this project. ನಾನು ಪ್ರಾಜೆಕ್ಟ್ ಅಂತ ಹೇಳಿದರೆ ಆಕ್ಟಿವಿಟಿ A to H ಈ ಎಲ್ಲ ಆಕ್ಟಿವಿಟಿ ಕಂಪ್ಲೀಟ್ ಆದರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ. ದೇರ್ಫೋರ್ ಆಕ್ಟಿವಿಟಿ A is the first activity. ಸೊ ಇದನ್ನು CPMನಲ್ಲಿ ನಾವು ಡ್ರಾ ಮಾಡಬೇಕಾದ್ರೆ ಮೊದಲಿಗೆ ನಾವು ಒಂದು ಸರ್ಕಲ್ನ ಡ್ರಾ ಮಾಡ್ತೀವಿ. ಆ ಸರ್ಕಲ್ ಒಳಗಡೆ A ಅಂತ ಬರಿತೀವಿ. ಪ್ರಿಡಿಸೆಸರ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಒನ್ಸ್ ಆಕ್ಟಿವಿಟಿ A ಇಸ್ ಕಂಪ್ಲೀಟೆಡ್, ಆಕ್ಟಿವಿಟಿ B ಹ್ಯಾಸ್ ಟು ಬಿ ಕಂಪ್ಲೀಟೆಡ್. ಅಂದರೆ ಆಕ್ಟಿವಿಟಿ A ಆದಮೇಲೆ ಯಾವ ಆಕ್ಟಿವಿಟಿ ಬರ್ತಾ ಇದೆ, ಆಕ್ಟಿವಿಟಿ B ಬರ್ತಾ ಇದೆ. ಸೊ A ಆದಮೇಲೆ ಒಂದು ಲೈನ್ ವಿತ್ ದ ಆ್ಯರೋ ಹೆಡ್ನ ಡ್ರಾ ಮಾಡಬೇಕು. ದ್ಯಾಟ್ ಆ್ಯರೋ ಶುಡ್ ಕನೆಕ್ಟ್ ಎ ಸರ್ಕಲ್. ಈ ಸರ್ಕಲ್ ಒಳಗಡೆ ನಾವು B ಅಂತ ಬರಿಬೇಕು. ಆಫ್ಟರ್ ದಿಸ್ ಒನ್ಸ್ ಅಗೇನ್ ಆಕ್ಟಿವಿಟಿ A ಆದಮೇಲೆ ಆಕ್ಟಿವಿಟಿ C ಕಂಪ್ಲೀಟ್ ಆಗಬೇಕು. ದೇರ್ಫೋರ್ ಆಕ್ಟಿವಿಟಿ A ಆದಮೇಲೆ ಒಂದು ಲೈನ್ ವಿತ್ ದ ಆ್ಯರೋ ಹೆಡ್ನ ಡ್ರಾ ಮಾಡಿ, ಒಂದು ಸರ್ಕಲ್ನ ಡ್ರಾ ಮಾಡಿ ವಿಚ್ ಶುಡ್ ಕನೆಕ್ಟ್ ದಿ ಆ್ಯರೋ ಹೆಡ್. ಆ ಸರ್ಕಲ್ ಒಳಗಡೆ C ಅಂತ ಬರಿಬೇಕು. ನೆಕ್ಸ್ಟ್ B ಆದಮೇಲೆ ಆಕ್ಟಿವಿಟಿ D ಕಂಪ್ಲೀಟ್ ಆಗಬೇಕು. B ಆದಮೇಲೆ ಒಂದು ಲೈನ್ ವಿತ್ ದ ಆ್ಯರೋ ಹೆಡ್ ಡ್ರಾ ಮಾಡಿ, ಒಂದು ಸರ್ಕಲ್ನ ಡ್ರಾ ಮಾಡಿ ಈ ಸರ್ಕಲ್ ಒಳಗಡೆ D ಅಂತ ಬರಿಬೇಕು. ನೆಕ್ಸ್ಟ್ ಆಫ್ಟರ್ C ಆಕ್ಟಿವಿಟಿ E ಹ್ಯಾಸ್ ಟು ಬಿ ಕಂಪ್ಲೀಟೆಡ್. C ಆದಮೇಲೆ ಲೈನ್ ವಿತ್ ದ ಆ್ಯರೋ ಹೆಡ್, ಇಟ್ ಶುಡ್ ಕನೆಕ್ಟ್ ಎ ಸರ್ಕಲ್. Inside the circle we should write as E. Next once again activity C ಆದಮೇಲೆ activity F ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. C ಇಂದ ಒಂದು ಲೈನ್ ವಿತ್ ದ ಆ್ಯರೋ ಹೆಡ್, ಸರ್ಕಲ್, ಈ ಸರ್ಕಲ್ ಒಳಗಡೆ F ಅಂತ ಬರಿಬೇಕು. ನೆಕ್ಸ್ಟ್ ಆಕ್ಟಿವಿಟಿ G ಕಂಪ್ಲೀಟ್ ಆಗಬೇಕು ಅಂದರೆ D ಮತ್ತು E ಆಕ್ಟಿವಿಟಿ ಕಂಪ್ಲೀಟ್ ಆಗಿರಬೇಕು. ದ್ಯಾಟ್ ಮೀನ್ಸ್ ಆಫ್ಟರ್ D ಆ್ಯಂಡ್ E ಆಕ್ಟಿವಿಟಿ G ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದನ್ನು ಡ್ರಾ ಮಾಡೋದಕ್ಕೆ D ಇಂದ ಲೈನ್ ವಿತ್ ದ ಆ್ಯರೋ ಹೆಡ್ನ ಡ್ರಾ ಮಾಡಿ, ನೆಕ್ಸ್ಟ್ E ಇಂದ ಲೈನ್ ವಿತ್ ದ ಆ್ಯರೋ ಹೆಡ್ನ ಡ್ರಾ ಮಾಡಿ, ಒಂದು ಸರ್ಕಲ್ನ ಡ್ರಾ ಮಾಡಿ ಈ ಸರ್ಕಲ್ ಒಳಗಡೆ G ಅಂತ ಬರಿಬೇಕು. ಲಾಸ್ಟ್ ಆಕ್ಟಿವಿಟಿ ಈಸ್ H. ಈ H ಕಂಪ್ಲೀಟ್ ಆಗಬೇಕು ಅಂದರೆ F ಆ್ಯಂಡ್ G ಎರಡೂ ಆಕ್ಟಿವಿಟಿ ಕಂಪ್ಲೀಟ್ ಆಗಿರಬೇಕು. ಸೊ F ಮತ್ತು G ಆದಮೇಲೆ ಆಕ್ಟಿವಿಟಿ Hನ ನಾವು ಕಂಪ್ಲೀಟ್ ಮಾಡಬೇಕು ವಿಚ್ ಇಸ್ ದಿ ಲಾಸ್ಟ್ ಆಕ್ಟಿವಿಟಿ ಆಫ್ ದಿಸ್ ಪ್ರಾಜೆಕ್ಟ್. F ಇಂದ ಲೈನ್ ವಿತ್ ಆ್ಯರೋ ಹೆಡ್ನ ಡ್ರಾ ಮಾಡಿ, G ಇಂದ ಲೈನ್ ವಿತ್ ಆ್ಯರೋ ಹೆಡ್ನ ಡ್ರಾ ಮಾಡಿ, ಒಂದು ಸರ್ಕಲ್ನ ಡ್ರಾ ಮಾಡಿ ಈ ಸರ್ಕಲ್ ಒಳಗಡೆ H ಅಂತ ಬರಿಬೇಕು. ಇಲ್ಲಿ ಎಲ್ಲ ಆಕ್ಟಿವಿಟೀಸ್ ಕಂಪ್ಲೀಟ್ ಆಗಿದೆ. ನಾವು ಡ್ಯೂರೇಷನ್ನ ಮೆನ್ಷನ್ ಮಾಡಬೇಕು ಫಾರ್ ಈಚ್ ಆಕ್ಟಿವಿಟಿ. ಫಾರ್ ಆಕ್ಟಿವಿಟಿ A ಡ್ಯೂರೇಷನ್ ಈಸ್ 3 days. ಜಸ್ಟ್ ಆಕ್ಟಿವಿಟಿ A ಹತ್ರ 3 ಅಂತ ಬರಿಬೇಕು. ನೆಕ್ಸ್ಟ್ ಫಾರ್ ಆಕ್ಟಿವಿಟಿ B ಡ್ಯೂರೇಷನ್ ಈಸ್ 4 days. B ಹತ್ರ 4 ಅಂತ ಬರಿಬೇಕು. ಫಾರ್ ಆಕ್ಟಿವಿಟಿ C ಡ್ಯೂರೇಷನ್ ಈಸ್ 2 days. C ಹತ್ರ 2 ಅಂತ ಬರಿಬೇಕು. ಫಾರ್ ಆಕ್ಟಿವಿಟಿ D ಡ್ಯೂರೇಷನ್ ಈಸ್ 5 days. ಫಾರ್ D 5 days. ಫಾರ್ ಆಕ್ಟಿವಿಟಿ E ಡ್ಯೂರೇಷನ್ ಈಸ್ ಓನ್ಲಿ 1 day. ಫಾರ್ E ಓನ್ಲಿ 1 day 1 ಅಂತ ಬರಿಬೇಕು. ಫಾರ್ ಆಕ್ಟಿವಿಟಿ F ಡ್ಯೂರೇಷನ್ ಈಸ್ 2 days. ಫಾರ್ F 2 ಅಂತ ಬರಿಬೇಕು. ಫಾರ್ ಆಕ್ಟಿವಿಟಿ G ಡ್ಯೂರೇಷನ್ ವಿಲ್ ಬಿ 4 days. G ಹತ್ರ 4 ಅಂತ ಬರಿಬೇಕು. ಅಟ್ ಲಾಸ್ಟ್ ಫಾರ್ ಆಕ್ಟಿವಿಟಿ H ಡ್ಯೂರೇಷನ್ ವಿಲ್ ಬಿ 3 days. H ಸರ್ಕಲ್ ಹತ್ರ 3 ಅಂತ ಬರಿಬೇಕು. ನೆಟ್ವರ್ಕ್ ಡಯಾಗ್ರಾಮ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಈ ರೀತಿ ನೆಟ್ವರ್ಕ್ ಡಯಾಗ್ರಾಮ್ನ ನಾವು CPM ನೆಟ್ವರ್ಕ್ ಡಯಾಗ್ರಾಮ್ ಅಂತ ಹೇಳ್ತೀವಿ. CPM ಅಂದರೆ ಕ್ರಿಟಿಕಲ್ ಪಾತ್ ಮೆಥಡ್. ಈ ನೆಟ್ವರ್ಕ್ ಡಯಾಗ್ರಾಮ್ನಲ್ಲಿ ಕ್ರಿಟಿಕಲ್ ಪಾತ್ನ ಫೈಂಡ್ ಔಟ್ ಮಾಡೋಣ. ಟು ಫೈಂಡ್ ದಿ ಕ್ರಿಟಿಕಲ್ ಪಾತ್ ಒಂದು ಟೇಬಲ್ನ ಡ್ರಾ ಮಾಡಬೇಕು ನಾವು. ಟೇಬಲ್ ಹೆಡರ್ಸ್ ಈ ರೀತಿ ಇರಬೇಕು. ಪಾತ್ ನಂಬರ್, ಪಾತ್, ಸಮ್ ಆಫ್ ಡ್ಯೂರೇಷನ್ ಅಥವಾ ಸಮ್ ಅಂತ ಬರಿಬೋದು, ಟೋಟಲ್ ಡೇಸ್, ಅಟ್ ಲಾಸ್ಟ್ ರಿಮಾರ್ಕ್ಸ್ ಅಂತ ಬರೆದು ಒಂದು ಟೇಬಲ್ನ ಕಂಪ್ಲೀಟ್ ಮಾಡಿ. ಈ ಪ್ರಾಜೆಕ್ಟ್ನಲ್ಲಿ ಆಕ್ಟಿವಿಟಿ A ವಿಲ್ ಬಿ ದಿ ಸ್ಟಾರ್ಟ್ ಆಕ್ಟಿವಿಟಿ ಆ್ಯಂಡ್ ಆಕ್ಟಿವಿಟಿ H ವಿಲ್ ಬಿ ದಿ ಎಂಡ್ ಆಕ್ಟಿವಿಟಿ. ಸೊ ಸ್ಟಾರ್ಟ್ ಇಂದ ಎಂಡ್ ತನಕ ಎಷ್ಟೆಲ್ಲ ಪಾತ್ ಇದೆ ಫ್ರಮ್ ನೆಟ್ವರ್ಕ್ ಡಯಾಗ್ರಾಮ್ ನಾವು ಐಡೆಂಟಿಫೈ ಮಾಡಬೇಕು. ಈ ನೆಟ್ವರ್ಕ್ ಡಯಾಗ್ರಾಮ್ ನಲ್ಲಿ 3 ಪಾತ್ನ ನಾವು ನೋಡಬಹುದು. ಪಾತ್ ನಂಬರ್ 1 ಅಂತ ಬರಿತೀನಿ. ಪಾತ್ ನಂಬರ್ 1 ಈ ರೀತಿ ಇದೆ. A to B, B to D, D to G and G to
ಎಚ್. ಸಿಂಪ್ಲಿ ಸ್ಟಾರ್ಟ್ ಟು ಎಂಡ್ ನಾವು ಟ್ರೇಸ್ ಮಾಡಬೇಕಾಗುತ್ತೆ. ಸೊ ಪಾತ್ ಈ ರೀತಿ ಬರಿಬೇಕು, ಎ ಟು ಬಿ, ಬಿ ಟು ಡಿ, ಡಿ ಟು ಜಿ ಆ್ಯಂಡ್ ಜಿ ಟು ಎಚ್. ಸಮ್ ಆಫ್ ಡ್ಯೂರೇಷನ್ನ ನಾವು ಆ್ಯಡ್ ಮಾಡಬೇಕು. ಫಾರ್ ಎ ಇಟ್ ಈಸ್ 3, ಫಾರ್ ಬಿ ಇಟ್ ಈಸ್ 4, ಫಾರ್ ಡಿ ಇಟ್ ಈಸ್ 5, ಫಾರ್ ಜಿ ಇಟ್ ಈಸ್ 4 ಆ್ಯಂಡ್ ಫಾರ್ ಎಚ್ ಇಟ್ ಈಸ್ 3. ಸಿಂಪ್ಲಿ 3 + 4 + 5 + 4 + 3 ನಾವು ಇದನ್ನು ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ಡೇಸ್ 19 ಬರುತ್ತೆ. ನೀವು 19 ಅಂತ ಬರಿಬೋದು ಅಥವಾ 19 ಡೇಸ್ ಅಂತಲೂ ಬರಿಬೋದು. ದಿಸ್ ವಿಲ್ ಕಂಪ್ಲೀಟ್ ದಿ ಫಸ್ಟ್ ಪಾತ್. ಪಾತ್ ನಂಬರ್ 2ನ ಟ್ರೇಸ್ ಮಾಡೋಣ. ಎ ಟು ಸಿ, ಸಿ ಟು ಇ, ಇ ಟು ಜಿ ಆ್ಯಂಡ್ ಜಿ ಟು ಎಚ್. ದಿಸ್ ವಿಲ್ ಬಿ ದಿ ಪಾತ್ ನಂಬರ್ 2. ಅಂಡರ್ ಪಾತ್ ನಾವು ಈ ರೀತಿ ಬರಿಬೇಕು, ಎ ಟು ಸಿ, ಸಿ ಟು ಇ, ಇ ಟು ಜಿ ಆ್ಯಂಡ್ ಜಿ ಟು ಎಚ್. ಸಮ್ ಆಫ್ ಡ್ಯೂರೇಷನ್ 3 + 2 + 1 + 4 + 3. ಇದನ್ನು ಆ್ಯಡ್ ಮಾಡಿದರೆ ನಮಗೆ ಸಮ್ 13 ಸಿಗುತ್ತೆ. 13 ಡೇಸ್ ಅಂತ ಬರಿಬೇಕು. ಲೆಟ್ ಅಸ್ ಸಿ ದಿ ಲಾಸ್ಟ್ ಪಾತ್, ದಟ್ ಈಸ್ ಪಾತ್ ನಂಬರ್ 3. ಪಾತ್ ನಂಬರ್ 3 ಈ ರೀತಿ ಇದೆ, ಎ ಟು ಸಿ, ಸಿ ಟು ಎಫ್ ಆ್ಯಂಡ್ ಎಫ್ ಟು ಎಚ್. ಎ ಟು ಸಿ, ಸಿ ಟು ಎಫ್, ಎಫ್ ಟು ಎಚ್. ಸಮ್ ಆಫ್ ಡ್ಯೂರೇಷನ್ 3 + 2 + 2 + 3. ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ 10 ಬರುತ್ತೆ. 10 ಡೇಸ್ ಅಂತ ಬರಿಬೇಕು. ಈ 3 ಡಿಫ್ರೆಂಟ್ ಪಾತ್ನಲ್ಲಿ ಹೈಯೆಸ್ಟ್ ಟೋಟಲ್ ಡ್ಯೂರೇಷನ್ ಬರುವಂಥ ಪಾತೆ ಕ್ರಿಟಿಕಲ್ ಪಾತ್. ಸೊ ಇಲ್ಲಿ ಪಾತ್ ನಂಬರ್ 1 ವಿತ್ ದ ಡ್ಯೂರೇಷನ್ ಆಫ್ 19 ಡೇಸ್ ವಿಲ್ ಬಿ ದಿ ಕ್ರಿಟಿಕಲ್ ಪಾತ್. ಯಾಕೆಂದರೆ 19 ಇಟ್ ಈಸ್ ಗ್ರೇಟರ್ ದೆನ್ 13 ಆ್ಯಂಡ್ 10. ಸೊ ಇಟ್ ಈಸ್ ಕ್ರಿಟಿಕಲ್ ಪಾತ್. ಸೊ ರಿಮಾರ್ಕ್ಸ್ನಲ್ಲಿ ನಾವು ಬರಿಬೇಕು ಕ್ರಿಟಿಕಲ್ ಪಾತ್ ಅಂತ. ಇದನ್ನು ನಾವು ನೆಟ್ವರ್ಕ್ ಡಯಾಗ್ರಾಮ್ನಲ್ಲಿ ಡಬಲ್ ಲೈನ್ಸಿಂದ ಐಡೆಂಟಿಫೈ ಮಾಡ್ತೀವಿ. ಅಟ್ ಲಾಸ್ಟ್ ನಾವು ಸಮ್ಮರಿನ ಬರಿಬೇಕು. ದೇರ್ ಫೋರ್ ಪಾತ್ 1 with the duration of 19 days is the critical path and it is identified using double lines in the network diagram. ಈ ವಿಡಿಯೋನಲ್ಲಿ ಹೇಳಿರೋ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಪರ್ಟಿಕ್ಯುಲರ್ ವಿಡಿಯೋ ನಿಮಗೆ ವ್ಯಾಲ್ಯೂ ಕೊಟ್ಟಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಮೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗ್ತೀನಿ ಹೊಸ ವಿಷಯದೊಂದಿಗೆ. Until then, take care, keep watching and keep learning. This is Dikshit Kumar signing off.